ಕೆಲ ಪ್ರಾಣಿ ಪಕ್ಷಿಗಳು ಮನುಷ್ಯನೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುತ್ತವೆ. ಅದರಲ್ಲಿ ಪಾರಿವಾಳಗಳು ಹಾಗೂ ಮನುಷ್ಯನ ಬಾಂಧವ್ಯ ಹೇಳತೀರದು. ಇಂತಹ ಪಾರಿವಾಳಗಳನ್ನು ಕೆಲವರು ಶೋಕಿಗೆ ಸಾಕಿದರೆ ಮತ್ತೆ ಕೆಲವರು ಕ್ರೀಡೆಗಳಿಗಾಗಿ ಸಾಕ್ತಾರೆ. ಅದೇ ರೀತಿ ಇಲ್ಲೊಬ್ಬರು ಸಾಕಿದ ಪಾರಿವಾಳ 21 ದಿನದಲ್ಲಿ 900 ಕಿಲೋಮೀಟರ್ ಕ್ರಮಿಸಿ ಮತ್ತೆ ತವರು ಸೇರಿದೆ. ಹಾಗಿದ್ದರೆ ಯಾವುದು ಆ ಪಾರಿವಾಳ? ಅವರ ಮಾಲೀಕರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ? ತವರು ಸೇರಿದ ಶಬರಿಮಲೆಯಲ್ಲಿ ಹಾರಿಬಿಟ್ಟ ಪಾರಿವಾಳ. ಎತ್ತರ ಏರು ಎತ್ತರ ಭೂಮಿ ದಾಟಿ ಬಾನಿನೆತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಸಾರ. ದಿನದಲ್ಲಿ 900 ಕಿಲೋಮೀಟರ್ ಕ್ರಮಿಸಿದ ಪಾರಿವಾಳ. ಮೊಳಕಾಲ್ಮೂರು ತಾಲೂಕಿನ ತಳವಾರಹಳ್ಳಿಗೆ ಆಗಮಿಸಿದ ಪಾರಿವಾಳ. ಹೀಗೆ ಕೈಯಲ್ಲಿ ಪಾರಿವಾಳ ಹಿಡಿದು ನಿಂತಿರುವ ಈತನ ಹೆಸರು ರಾಜು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಳವಾರಹಳ್ಳಿಯ ರಾಜು ಮನೆಯಲ್ಲಿ ಪಾರಿವಾಳಗಳನ್ನು ಸಾಕಿದ್ದು ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಒಂದು ದಿನ ರಾಜು ಗ್ರಾಮದಿಂದ ಶಬರಿಮಲೆಗೆ ಹೊರಟಿದ್ದ ಯಾತ್ರಾರ್ಥಿಗಳ ಕೈಗೆ ತಾನು ಸಾಕಿದ್ದ ಮದಕರಿ ಎಂಬ ಪಾರಿವಾಳ ನೀಡಿದ್ದಾನೆ. ಅದೇ ರೀತಿ ಗ್ರಾಮದ ಓಬಣ್ಣ ಎಂಬುವವರು ತಾವು ಸಾಕಿದ್ದ ಪಾರಿವಾಳವನ್ನು ನೀಡಿದ್ದು ಡಿಸೆಂಬರ್ 31ರಂದು ಶಬರಿಮಲೆಯ ದಟ್ಟಾರಣ್ಯದಿಂದ ಆ 2 ಪಾರಿವಾಳಗಳನ್ನು ಯಾತ್ರಾರ್ಥಿಗಳು ಏಕಕಾಲದಲ್ಲಿ ಹಾರಿಬಿಟ್ಟಿದ್ದರು. ಇದೀಗ 21 ದಿನಗಳ ಬಳಿಕ ಅಂದರೆ ಜನವರಿ 21ರಂದು ರಾಜು ಅವರ ಮದಕರಿ ಪಾರಿವಾಳ ಮನೆಗೆ ವಾಪಸ್ಸು ಬಂದಿದೆ. ಸುಮಾರು 900 ಕಿಲೋಮೀಟರ್ ದೂರದಿಂದ ಮದಕರಿ ಪಾರಿವಾಳ ವಾಪಸ್ಸು ಬಂದಿದ್ದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದೆ. ಡಿಸೆಂಬರ್ 31ಕ್ಕೆ ಸ್ವಾಮಿಯವರು ಹೋಗಿದ್ರು. ಅಲ್ಲಿ ಮಧ್ಯಾಹ್ನ 1 ಬಿಟ್ಟಿದ್ರು ಸ್ವಾಮಿಯವರು. ನಿನ್ನೆ ಬುಧವಾರ 21ಕ್ಕೆ ಬಂದಿದೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಬಂದಿದೆ. ಅಲ್ಲಿಂದ ಬಂದಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ. ಪಾರಿವಾಳಗಳು ದಿಕ್ಕನ್ನು ನಿಖರವಾಗಿ ಗುರುತಿಸುವುದರ ಜೊತೆಗೆ ದೀರ್ಘಾವಧಿ ನೆನಪಿನ ಶಕ್ತಿ, ತೀಕ್ಷ್ಣವಾದ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿವೆ. ಹಾಗಾಗಿ ಪುರಾತನ ಕಾಲದಲ್ಲಿ ಊರುಗಳ ನಡುವೆ ಸಂದೇಶ ರವಾನೆಗಾಗಿ ಗೂಢಾಚಾರ್ಯ ಕೆಲಸಕ್ಕೆ ಅವುಗಳನ್ನು ಬಳಸಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಅಂಚೆ ಕೆಲಸವನ್ನು ಪಾರಿವಾಳಗಳು ಮಾಡುತ್ತಿದ್ದವು. ಇದೀಗ ಅದೇ ರೀತಿ ಮದಕರಿ ಪಾರಿವಾಳ ಸುಮಾರು 900 ಕಿಲೋಮೀಟರ್ ಕ್ರಮಿಸಿ ಹದ್ದು ಗಿಡುಗುಗಳ ಕಣ್ಣಿನಿಂದ ತಪ್ಪಿಸಿಕೊಂಡು ತನ್ನ ಮಾಲೀಕ ರಾಜುವಿನ ಮನೆಗೆ ವಾಪಸ್ಸು ಬಂದಿದೆ. ತಾನು ಪ್ರೀತಿಯಿಂದ ಸಾಕಿದ ಪಾರಿವಾಳ ಅಷ್ಟು ದೂರದಿಂದ ವಾಪಸ್ಸು ಮನೆಗೆ ಬಂದಿದ್ದು ಸಂತಸ ಉಂಟು ಮಾಡಿದೆ ಎನ್ನುತ್ತಾರೆ ಪಾರಿವಾಳದ ಮಾಲೀಕ ರಾಜು. ಡಿಸೆಂಬರ್ 31ಕ್ಕೆ ಸ್ವಾಮಿಯವರು ಹೋಗಿದ್ರು. ಅಲ್ಲಿ ಮಧ್ಯಾಹ್ನ 1 ಬಿಟ್ಟಿದ್ರು ಸ್ವಾಮಿಯವರು. ನಿನ್ನೆ ಬುಧವಾರ 21ಕ್ಕೆ ಬಂದಿದೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಬಂದಿದೆ. ಅಲ್ಲಿಂದ ಬಂದಿದ್ದಕ್ಕೆ ನಮ್ಗೆ ಖುಷಿಯಾಗಿದೆ. ಒಟ್ಟಿನಲ್ಲಿ 2 ಪಾರಿವಾಳಗಳಲ್ಲಿ ಮದಕರಿ ಪಾರಿವಾಳ ಮನೆ ಸೇರಿದ್ದು ಓಬಣ್ಣ ಅವರ ಪಾರಿವಾಳಕ್ಕಾಗಿ ಎದುರು ನೋಡಲಾಗುತ್ತಿದೆ. ಏನೇ ಆಗಲಿ 21 ದಿನಗಳಲ್ಲಿ 900 ಕಿಲೋಮೀಟರ್ ಕ್ರಮಿಸಿ ಮದಕರಿ ಪಾರಿವಾಳ ಮತ್ತೆ ಮಾಲೀಕನ ಮನೆ ಸೇರಿದ್ದು ಮಾತ್ರ ಅಚ್ಚರಿ ಮೂಡುವಂತೆ ಮಾಡಿದೆ.